ಜಾತ್ರೆಯ ನೆನಪು ನನಗೆ ಚಿಕ್ಕ ವಯಸ್ಸಿಂದೆ. ಹೋಗಿದ್ದು ಕಮ್ಮಿ, ಕಿವಿಗೆ ಬಿದ್ದ ಮಾತಿನ ಮೇಲೆ ಅದರ ಅಳತೆ. ನಾನು ಊರು ಬಿಡೋ ಮೊದಲ ಜಾತ್ರೆಯಲ್ಲಿ 10,000ಕ್ಕೂ ಮೀರಿ ಜನ ಸೇರಿದ್ರಂತೆ. ವಾರ ಪೂರ್ತಿ ನಡೆಯುತ್ತೆ. ಈಗ ಪ್ರತಿದಿನ 20,000ಕ್ಕೂ ಮೇಲಿರ್ತಾರೆ. ಕೊನೆ ದಿನ 50,000 ದಾಟುತ್ತೆ. ಒಂದು 200 ಅಂಗಡಿಗಳಿರುತ್ತೆ. ಜಾಗ ದೇವಸ್ಥಾನದ್ದು, ಆಕ್ಷನ್ ಆಗುತ್ತೆ. ಹೋದ ಜಾತ್ರೆ ಸಮಯದಲ್ಲಿ ರಜಾ ಮೇಲಿದ್ದೆ. ಈ ಸರ್ತಿನೂ ರಜೆ ಕೊಟ್ಟರೆ ಸೌಕರ್ಯವಾಗುತ್ತೆ. ಯಾಕೆ? ಹರಾಜಿಗೆ 3 ಜನ ಬರ್ತಾರೆ. ಅವರದ್ದೇ ಕಡೆಯವ್ರಿಗೆ ಕೂಗೋಕೆ ಹೇಳ್ತಾರೆ. ಅವ್ರುಗಳು ಬಹಳ ಕಮ್ಮಿ ಬೆಲೆಗೆ ಕೂಗಿ ಸೆಟಲ್ ಮಾಡ್ಕೋತಾರೆ. 200 ಅಂಗಡಿ ಅವರೇ ನಡೆಸ್ತಾರಾ? ಇಲ್ಲ, ಅದನ್ನು ರಿಯಾಕ್ಷನ್ ಮಾಡ್ತಾರೆ. ಅಲ್ಲಿ ನಿಜವಾದ ಬೆಲೆ ಬರುತ್ತೆ. ಸರ್ಕಾರದ್ದು 10 ರೂಪಾಯಿ ಆದರೆ ಅಲ್ಲಿದ್ದು 100 ರೂಪಾಯಿ. ಲಾಭ ಮುಖ್ಯಮಂತ್ರಿವರೆಗೂ ಹೋಗುತ್ತೆ ಅಂತ ಸುದ್ದಿ. ಈ ಜುಜುಬಿ ಹಣಕ್ಕೆ ಅವ್ರ ಕೈ ಚಾಚ್ತಾರಾ? ಮಾರ್ಚು, ಏಪ್ರಿಲು, ಮೇ ಈ 3 ತಿಂಗಳಲ್ಲಿ ಸುತ್ತಮುತ್ತ ಒಂದು 50 ಜಾತ್ರೆ ರಥೋತ್ಸವಗಳು ನಡೆಯುತ್ತೆ. ಎಲ್ಲ ಕಡೆಯೂ ಇದೇ 3 ಕಾಂಟ್ರಾಕ್ಟರ್ಗಳು. ಆಯ್ದು ತಿನ್ನೋದು ಒಂದು ಆಟಿಟ್ಯೂಡ್. ಪ್ರತಿ ಕಾಳು ಮುಖ್ಯ. ಇಂಟ್ರೆಸ್ಟಿಂಗ್. ಇಷ್ಟಕ್ಕೆ ನಿಲ್ಲಲ್ಲ. ನಾಟಕದ ಕಂಪನಿಗಳಿಗೆ ಲೈಸೆನ್ಸು, ಬಾರ್ ಆ್ಯಂಡ್ ರೆಸ್ಟೋರೆಂಟ್ಸಿಗೆ ಲೈಸೆನ್ಸು. ಅದೂ ಇರತ್ತಾ? ಅದಿಲ್ಲದಿದ್ದರೆ ಕಳ್ಳಬಟ್ಟಿ ತಯಾರಾಗುತ್ತೆ. ಕುಡಿದು ಜನ ಸಾಯಬಾರ್ದು ಅನ್ನೋದಾದರೆ ಮತ್ತು ಬರಬೇಕು, ಜನ ಸಾಯಲೂಬಾರ್ದು ಅನ್ನೋ ವಿಷಯ ಹಂಚಬೇಕಾಗತ್ತೆ. ದೇವರ ಭಕ್ತಿಲೇ ಓಡಾಡೋ, ನಂಬಿ ಬದುಕೋ ಒಂದು ಗುಂಪಿದ್ರೆ ಬರೀ ಅನೈತಿಕ ಚಟುವಟಿಕೆಗಳದ್ದೇ ಇನ್ನೊಂದು ಗುಂಪಿರುತ್ತೆ. ಎಲ್ಲದಕ್ಕೂ ಆಕ್ಷನ್. ದಯವಿಟ್ಟು ನೀವು ಬಂದು ಕೂತ್ಕೊಳ್ಳಿ. ನಿಮ್ಮ ಜವಾಬ್ದಾರಿ, ನೀವು ನಡೆಸಿ. ನಾನು ಲೋಕಲೈಟ್ ಮೇಡಮ್, ಇಲ್ಲಿ ಅವನೇ. ಬಂದವರೆಲ್ಲ ನಿರ್ಧರಿಸಿ ಬಂದಿರ್ತಾರೆ. ಅವರದ್ದೇ ರೀತಿ ಆಗದಿದ್ದರೆ ದೊಂಬಿ ಮಾಡ್ತಾರೆ. SP ಹೇಳ್ತೀನಿ. ಅವರು SI ಮತ್ತು ಕಾನ್ಸ್ಟೇಬಲ್ಸ್ಗಳನ್ನ ಕಳಿಸ್ತಾರೆ. ಪೇಮೆಂಟ್ ಸೀಟ್ ಇದ್ದ ಹಾಗೆ ಇಲ್ಲೂ ಹೆಚ್ಚು ಕಮ್ಮಿ ಪೇಮೆಂಟ್ ಅಪಾಯಿಂಟ್ಮೆಂಟ್ಸು. ಎಲ್ಲರೂ ಅಲ್ದಿರ್ಬೋದು, ಆದರೆ ಇರೋದಂತೂ ಸತ್ಯ. SI ಜೀಪ್ ಇಳಿಯಲ್ಲ, ಕಾನ್ಸ್ಟೇಬಲ್ಸ್ಗಳು ಓಡ್ ಹೋಗ್ತಾರೆ. ಸರ್ಕಾರದ ನೈತಿಕತೆ ಯೋಗ್ಯತೆ ಏನಿರುತ್ತೋ ಇಲಾಖೆಗಳದ್ದು ಅದೇ ಅಲ್ವಾ? ನೀವು ಬನ್ನಿ. ಎಸ್, ಇವತ್ತು ಭೇಟಿ ಆಗಬೇಕಿತ್ತು. ಸಾರಿ, 2 ದಿನ ಬ್ಯುಸಿ ಇದ್ದೇನೆ. ಪ್ರಾಬಬ್ಲಿ ಮುಂದಿನ ವಾರ. ಸರಿ. ಮನೇಲಿ ಅಪ್ಪ ಅಮ್ಮ ಇಬ್ಬರೇ ಇರ್ತಾರಾ? ಯಾಕೆ? ಹಳೆ ಕಾಲದ ಮನೆ,
ದೊಡ್ಡದಿರಬೇಕು. ಸುತ್ತ ಜಾಗ ಇದೆಯಾ? ಹಾಂ, ಆನ್ಸಿಸ್ಟ್ರಲ್, ಎಲ್ಲ ಪಿತ್ರಾರ್ಜಿತ. ಹುಷಾರು, ನಿನ್ನೆ ರಾತ್ರಿ ತುಂಗಾಪುರದ ಔಟ್ಸ್ಕರ್ಟಲ್ಲಿ ಕೊಲೆ ಆಗಿದೆ. ವಯಸ್ಸಾದಪ್ಪ ಮತ್ತೆ ಮಗಳಿದ್ರಂತೆ. ಮಿಕ್ಕ ಮಕ್ಕಳೆಲ್ಲ ಫಾರಿನ್ನು. ಹೋಗೋರು ಬರೋರು ಕಮ್ಮಿ. ಬೆಳಗ್ಗೆ 10 ಬಾಗಿಲು ತೆಗಿಲಿಲ್ವಂತೆ. ಸುದ್ದಿ ಬಂತು, ಹೋಗಿ ನೋಡಿದ್ರೆ ಕೊಲೆ ಆಗಿದೆ. ಅಲ್ಲೇನೂ ಕಳ್ತನ ಆಗಿಲ್ಲ. ಅವರಿಗೆ ಶತ್ರುಗಳು ಯಾರೂ ಇಲ್ಲ. ಇಟ್ ಈಸ್ ಸ್ಟಿಲ್ ಹೇಜಿ. ಇನ್ವೆಸ್ಟಿಗೇಷನ್ ನಡೀತಿದೆ. ದೊಡ್ಡ ಮನೆ, ಅಂಗಳ ಎಲ್ಲ ಇದೆ. ಸಿಟಿ ಬೆಳೆದಿದೆ. ರಿಯಲ್ ಎಸ್ಟೇಟ್ ದಂಧೆ ಜೋರಿದೆ. ಇವ್ರ ಸಾವಿಂದ ಇಷ್ಟು ದೊಡ್ಡ ಮಟ್ಟದ ಆಸ್ತಿ ಮಾರ್ಕೆಟಿಗೆ ಬರುತ್ತೆ. ಇದು ಒಂದು ರ್ಯಾಕೆಟ್ ಇರ್ಬೋದಾ? ಗೊತ್ತಿಲ್ಲ. ಅಪ್ಪ ಅಮ್ಮಂಗೆ ಹೇಳಿ ಹುಷಾರು. ಹೊಸಬ್ರನ್ನ ಯಾರನ್ನೂ ಎಂಟರ್ಟೈನ್ ಮಾಡೋದು ಬೇಡ. ಹೊಸ ಮುಖಗಳು ಯಾವುದಾದ್ರೂ ಸುಳಿದಾಡಿದ್ರೆ ವಿಷಯ ತಿಳಿಸ್ಲಿ. SP ಗೊತ್ತಾಯ್ತು. ಬೆಳಗ್ಗೆ ನ್ಯೂಸಲ್ಲಿ ನೋಡಿದೆ. ಏನಂತೆ? ರಿಯಲ್ ಎಸ್ಟೇಟ್ ದಂಧೆಗೆ ಸಂಬಂಧಪಟ್ಟಿರ್ಬೋದು. ಸೊ ಅಪ್ಪ ಅಮ್ಮನಿಗೆ ವಯಸ್ಸಾಗಿದೆ, ಆಸ್ತಿ ಬೆಲೆ ಬಾಳುತ್ತೆ, ಹುಷಾರು ಅಂದರು. ಕಳ್ಳರಿಗೆ, ಕೊಲೆಗಾರರಿಗೆ, ಲಂಪಟರಿಗೆ ಪೊಲೀಸ್ನವರು ಹೇಳಬೇಕು ನಾವಿದ್ದೀವಿ ಹುಷಾರು ಅಂತ. ಬದಲಿಗೆ ಸಾಮಾನ್ಯ ಜನರಿಗೆ ಹೇಳ್ತಾರೆ ಕಳ್ಳರು ಕೊಲೆಗಾರರು ಹೊಂಚಾಕ್ತಾ ಇದ್ದಾರೆ ಹುಷಾರು ಅಂತ. ತಪ್ಪು ಇಲಾಖೆದ ಅಲ್ವಾ? ಈಗ ಈ ಇಲಾಖೆಯಲ್ಲಿ ನಾನಿದ್ದೀನಿ, ನೀವು ಇದ್ದೀರಿ. ಪ್ರಾಮಾಣಿಕವಾಗಿ ಬದುಕೋ ಪ್ರಯತ್ನ ಮಾಡ್ತಿದ್ದೀವಿ. ಹಾಗೆ ಎಲ್ಲ ಇಲಾಖೆಗಳಲ್ಲೂ ಇರ್ತಾರೆ. ಪರಿಸ್ಥಿತಿ, ವಾತಾವರಣ ಬೇಕಲ್ವಾ? ಸರಿನೇ. ಪಕ್ಕದ ರಾಜ್ಯದಲ್ಲಿ ಗೃಹ ಮಂತ್ರಿನೇ ಜೈಲಲ್ಲಿದ್ದಾರೆ. ಹಣಕ್ಕೆ ಹುದ್ದೆಗಳ ಮಾರಾಟ ಆಗ್ತಿದೆ ಅನ್ನೋ ಸುದ್ದಿ ಇದೆ. ಶಿಕ್ಷೆ ಆಗಬೇಕಲ್ವಾ? ಆಗಲ್ಲ. ಈ ಕಾರಣಕ್ಕೆ ಅದೇ ಪರ್ಯಾಯ ವ್ಯವಸ್ಥೆ ಆಗಿದೆ. ಸಿನ್ನರ್ ಹ್ಯಾಸ್ ಅ ಫ್ಯೂಚರ್, ಸೇಂಟ್ ಹ್ಯಾಸ್ ಅ ಪಾಸ್ಟ್. ಸಂತನಿಗೆ ಚರಿತ್ರೆ ಇದೆ. ಈಗ ಸಂತ ಸರಿ, ಹಿಂದೆ ಯಾವಾಗಲೋ ಏನೋ ಮಾಡಿರಬಹುದು, ಅದಕ್ಕೆ ಈಗ ಹಿಡಿದು ಶಿಕ್ಷಿಸಿ, ನೇತ್ ಹಾಕಿ. ಪಾಪಿಗೆ ಭವಿಷ್ಯ ಇದೆ, ತಿದ್ದುಕೊಂಡು ಬದುಕೋದಕ್ಕೆ ಅವಕಾಶ ಮಾಡಿಕೊಡಿ, ಕ್ಷಮಿಸಿ. ಸಂತರೆಲ್ಲ ಹುತಾತ್ಮರಾಗ್ತಾರೆ, ಪಾಪಿಗಳು ಸ್ವಾತಂತ್ರ್ಯದಲ್ಲಿ ಭವಿಷ್ಯ ಅರಸ್ತಿರ್ತಾರೆ. ಪೂರ್ತ ವ್ಯವಸ್ಥೆ ಜನಸಾಮಾನ್ಯನನ್ನ ಹುಷಾರು ಹುಷಾರು ಅಂತ ಎಚ್ಚರಿಸ್ತಾ ಇರುತ್ತೆ. ಹೇಳಮ್ಮ. ಏನಿಲ್ಲ, ಸುಮ್ಮನೆ ಫೋನ್ ಮಾಡಿದೆ. ಬೆಳಗ್ಗೆ ಭೇಟಿಯಾಗಿದ್ವಲ್ಲ, ವಿಷಯ ತಿಳಿಯಿತು. ನ್ಯೂಸ್ ನೋಡಿದೆ. ವಯಸ್ಸಾದ ಅಪ್ಪ ಮಗಳ ಕೊಲೆಯಾಗಿದೆ. ರಿಯಲ್ ಎಸ್ಟೇಟ್ ದಂಧೆ ಇರ್ಬೋದು ಅಂತ ಗುಮಾನಿ. ಹುಷಾರು ಅಂತನಾ? ಈ ಮನೆ ನಮಗೆ ಭೋಗ್ಯದ್ದು, ಸ್ವಂತದ್ದಲ್ಲ. ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ಅದು ಮನರಂಜನೆಯ ಪ್ರಪಂಚ ಅಮ್ಮ. ಯಾರಿಗೆ ಯಾವುದು ಮನರಂಜನೆ, ಅದರ ಮೇಲೆ ನಮ್ಮ ಬದುಕು. ಭಾಷೆ ಬದಲಾಗಿದೆ. ಮೊದಲು ಕಲೆ ಅಂತಿದ್ದೆ, ಈಗ ಮನರಂಜನೆ ಅಂತಿದ್ಯಲ್ಲೇ. ಕಲೆ ಮನಸ್ಸಂತೋಷಕ್ಕೆ, ಅದು ಮನರಂಜನೆಯಾದರೆ ಮಾರಾಟವಾಗುತ್ತೆ, ಆಗ ಹಣವಾಗುತ್ತೆ. ಓದು ಧುಮುಕೋದು. ಯೋಚನೆ ಮಾಡಬೇಡ, ಮುಂದಿನ ಊರ ಜಾತ್ರೆಗೆ ಕಾರಲ್ಲಿ ಬರ್ತೀನಿ. ಸದ್ಯಕ್ಕೆ ವಾಸ ಎಲ್ಲಿ ಗೊತ್ತಿಲ್ಲ. ಯು ಹ್ಯಾವ್ ಟು ಡೂ ಸಮಥಿಂಗ್. ಬಟ್ಟೆ ಬರೆ
ಅವರೇ ಕೊಡ್ತಾರಾ? ಇಲ್ಲ, ನಾವೇ ಹೊಂದಿಸ್ಕೋಬೇಕು. ಬದುಕಾಗುತ್ತೆ ಅಂತೀಯಾ? ಚಾಯ್ಸ್ ಇದೆಯಾ? ಕನಸು ಕಾಣೋದಪ್ಪ, ನನಸಾದ್ರೆ ಗೆದ್ದೆ. ಹೇಳಿ ಚಿಕ್ಕಮ್ಮ. ವರ್ಷ ಬಂದು ನೋಡ್ತಾಳೆ, ಅವಳಿಗೆ ಏನು ಬೇಕೋ ಹೊಂದಿಸ್ತೀಯಾ? ನೇರ ವಿಷಯಕ್ಕೆ ಬರ್ತೀರಿ. ಹೇಗಿದ್ದಿ ಏನು ಅಂತ ವಿಚಾರಿಸೋದು ಬೇಡವಾ? ವಿಚಾರಿಸಬಹುದಿತ್ತು, ಆದ್ರದು ನಿನಗೆ ನಾಟಕ ಅನ್ನಿಸುತ್ತೆ. ನಿನ್ನೊಟ್ಟಿಗೆ ಮನುಷ್ಯಳಾಗಿ ನಾನು ನಡ್ಕೊಂಡಿಲ್ಲ. ಕಕ್ಕುಲತೆಯ ಹಕ್ಕೇ ಇಲ್ಲ. ಮತ್ತೆ ವರ್ಷ ನಿಮ್ಮ ಮಗಳು, ಅವಳ ಸಹಾಯಕ್ಕೆ ನಿಲ್ತೀನಿ ಅನ್ನೋ ನಂಬಿಕೆ ಯಾಕೆ? ಹೆಣ್ಣು ಕಣೆ ನೀನು. ಇನ್ನೊಂದು ಹೆಣ್ಣು ಆಸರೆ ಅಂದಾಗ ಇಲ್ಲ ಅನ್ನೋಲ್ಲ. ಒಮ್ಮೆ ಮನೆಗೆ ಬಂದು ಹೋಗು. ನೆಂಟಸ್ತಿಕೆಯಲ್ಲಿ ಹುಳಿ ಇದೆ ಸತ್ಯ, ಆದ್ರೆ ಒಂದಿಷ್ಟು ನೊರೆ ಪ್ರಪಂಚಕ್ಕೆ ತೋರ್ಸೋಕೆ ನಡ್ಡಿ. ನಿನ್ನಪ್ಪನಿಗೆ ವಯಸ್ಸಾಗಿದೆ, ಹೆಚ್ಚು ಕಮ್ಮಿ ಆದ್ರೆ ಬರ್ದೇ ಇರೋಕ್ಕಾಗತ್ತಾ? ಆಗೊಮ್ಮೆ ಹೀಗೊಮ್ಮೆ ಬಂದು ಹೋಗ್ತಿದ್ರೆ ಆಗ ಬರೋಕ್ಕೆ ಸಂಕೋಚವಿರಲ್ಲ. ಬರ್ತೀನಿ ಚಿಕ್ಕಮ್ಮ. ನನ್ನ ಮನೆಗೆ ನಾನು ಬರೋದಕ್ಕೆ ಯಾರದ್ದೋ ಸಾವಿನ ಕಾರಣದ ಅಗತ್ಯ ಇಲ್ಲ. ಅಕ್ಕ ಸಹಾಯ ಮಾಡ್ತಾಳಾ? ಮಾಡ್ತಾಳೆ. ಬೇಡ, ಅವಳು ಗಟ್ಟಿ ಹೆಂಗಸು. ದೈನ್ಯ ಅವಳಿಗೆ ಅಸಹ್ಯ ಹುಟ್ಟಿಸುತ್ತೆ. ಮಾತಿನಲ್ಲಿ ಉತ್ಸಾಹವಿರಲಿ. ಆಕೆಗೆ ನೀನು ಧಾರಾವಾಹಿ ಪ್ರಪಂಚಕ್ಕೆ ಹೋಗೋದ್ರ ಬಗ್ಗೆ ಅಂತ ಪ್ರೀತಿ ಏನಿಲ್ಲ. ನೀನು ಉದಾಸೀನ ಅಥವಾ ಅನುಮಾನ ತೋರಿಸಿದ್ರೆ ಅವಳು ಬಿಗಿಯಾಗ್ತಾಳೆ. ಮೈಯೆಲ್ಲ ಮುಳ್ಳು, ಆದರೆ ಅದು ಗಟ್ಟಿ ಮರನೇ. ಆಸರೆಗೆ ಅವಳೇ. ಹಬ್ಬಕ್ಕೋ ಮುಳ್ಳು ಅಂತ ಯಾರು ಹತ್ತಿರ ಸುಳಿಯೋಲ್ಲ. ನಿನಗೂ ಅಪಾಯ ಇರೋಲ್ಲ. ಮುಂದೂ ಅಷ್ಟೇ. ನನ್ನ ಧಿಕ್ಕರಿಸಿದ್ರು ಸರಿನೇ. ಅವಳ ನೆಂಟಸ್ತಿಕೆ ಬಿಡಬೇಡ. ಚೈತನ್ಯವಿದೆ, ಪ್ರಯೋಜನಕ್ಕೆ ಬರ್ತಾಳೆ. ಕೋಗಿಲೆ ಕಂಡವ್ರ ಮನೆಯಲ್ಲೇ ಬೆಳೆಯೋದು ಬಲಿಯೋದು. ನೀನು ಕೋಗಿಲೆನೇ ಆಗಬಹುದೇನೋ. ಅನಕ್ಷರಸ್ಥರು ಶಾಲಾ ಕಾಲೇಜುಗಳನ್ನು ನಡೆಸ್ತಾರೆ. ಲೆಕ್ಚರರ್ ಹುದ್ದೆಗಳನ್ನು ಹಣಕ್ಕೆ ಹಂಚ್ತೀವಿ. ವಿಶ್ವವಿದ್ಯಾಲಯದ ಸಿಂಡಿಕೇಟಲ್ಲಿ ರಾಜಕೀಯ ವ್ಯಕ್ತಿಗಳು ಮೆಂಬರ್ಸ್ ಆಗಿರ್ತಾರೆ. ಅದು ಉಪಕುಲಪತಿಗಳನ್ನು ಆಯ್ಕೆ ಮಾಡುತ್ತೆ. ಅಲ್ಲಿಗೆ ಉಪಕುಲಪತಿ ಪೊಲಿಟಿಕಲ್ ಪೋಸ್ಟಿಂಗು ಅಲ್ವಾ? ಒಂದು ಕಾನೂನಿದೆ. ಶಾಲಾ ಕಾಲೇಜುಗಳ ಸುತ್ತಮುತ್ತ ಅದೆಷ್ಟೋ ಮೀಟರ್ ಒಳಗೆ ಸಿಗರೇಟು ಹೆಂಡ ಮಾರಬಾರದಂತೆ. ಆದರೆ ಲೆಕ್ಚರರ್ಸ್ ಪ್ರೊಫೆಸರ್ಗಳು ಸಿಗರೇಟ್ ಸೇದಬಹುದು, ಹೆಂಡ ಕುಡಿಬಹುದು. ಕಾಲೇಜುಗಳಲ್ಲಿ ಮಾಡದೇ ಇರಬಹುದು ಸತ್ಯ, ಆದರೆ ಕ್ಯಾಂಪಸ್ಸಲ್ಲೇ ಕ್ವಾರ್ಟರ್ಸ್ ಇರುತ್ತಲ್ವಾ? ಬುದ್ಧಿ ಇಲ್ಲದ ವಿದ್ಯೆ, ಹೃದಯವೇ ಇಲ್ಲದ ವೈದ್ಯಕೀಯ ವ್ಯವಸ್ಥೆ, ಧರ್ಮವೇ ಇಲ್ಲದ ನ್ಯಾಯ. ಈ ಪರಿಸ್ಥಿತಿಯಲ್ಲಿ ನಾಗರಿಕತೆ ಅನ್ನೋದು ಬರೀ ಪುಸ್ತಕದಲ್ಲಿ ಮಾತ್ರ. ಬದಲಾಗೋದಿಲ್ವಾ? ನನ್ನ ಕಾಲಮಾನದಲ್ಲಿ ಅದರ ಸಾಧ್ಯತೆ ಕಮ್ಮಿ. ಅದಕ್ಕೆ ಹೂರಣ ಬದಲಾಗಬೇಕು. ಬದುಕು ಒಂದು ಹೋರಾಟ ಅಂತ ಬೋಧಿಸ್ತೀವಿ. ಬದುಕು ಹೋರಾಟನ ಯಾತಕ್ಕಾಗಿ? 2 ಹೊತ್ತಿನ ಊಟ, ಅದು ಹೋರಾಟನ? ಅದನ್ನು ನ್ಯಾಯವಾಗಿ ಸಂಪಾದಿಸಿಕೊಳ್ಳೋ ಯೋಗ್ಯತೆ ಇಲ್ಲದ ಯಾವ ಜೀವಿಗೂ ಬದುಕೋ ಹಕ್ಕೇ ಇಲ್ಲ ಅಲ್ವಾ? ವಯಸ್ಸಾಗಿರ್ಬೋದು, ದುಡಿಯೋ ಚೈತನ್ಯ ಸತ್ತಿರಬಹುದು. ವಯಸ್ಸು 85 ದಾಟಿದರೂ ತೋಟದ ಕೆಲಸ ಮಾಡೋ ಹಿರಿಯರನ್ನು ನಾನು ಕಂಡಿದ್ದೀನಿ. ನನ್ನ ಪರಿಚಯದ ಹೋಟೆಲ್ ಒಂದಿದೆ. ಅಲ್ಲಿಯ ಹಿರಿಯರಿಗೆ 83, ಅವರ ಹೆಂಡತಿಗೆ 76. ಅವರೇ ನಡೆಸ್ತಾರೆ.
ರೆಕ್ಕೆ ಬಲಿತ ಮರಿಗೆ ಹಾರೋದನ್ನು ಕಲಿಸಬೇಕು. ಬದಲಿಗೆ ಊಟ ತಂದು ಬಾಯಿಗೆ ಇಡ್ತಾನೆ ಇದ್ರೆ ಅದಕ್ಕೆ ರೆಕ್ಕೆನೇ ಹೊರೆ ಅನ್ಸತ್ತೆ. ಬದುಕು ಹೋರಾಟ ಅಲ್ಲ, ಅದೊಂದು ಸಂಭ್ರಮ. ಬದುಕು ಹಕ್ಕಲ್ಲ, ಕೃತಜ್ಞತೆ. ಮಕ್ಕಳು ಜವಾಬ್ದಾರಿ ಅಲ್ಲ, ಅದು ಸುಖ. ಅಪ್ಪ ಅಮ್ಮ ಕರ್ತವ್ಯ ಅಲ್ಲ, ಅದು ಬದುಕಿನ ರೀತಿ, ಉಸಿರಾಟದ ಹಾಗೆ. ಅದಲ್ವಾ ಭಾವ? ಐಡಿಯಲ್ ಸಿಚುವೇಶನ್ ಸಾಧ್ಯನಾ? ಮನಸ್ಥಿತಿ ಬದಲಾದರೆ ಸಾಧ್ಯವಾಗತ್ತೆ. ಇನ್ನಷ್ಟು ಕಾನೂನುಗಳು ಬೇಕು. ಅಲ್ಲ. ಶಿಕ್ಷೆಯ ಪರಿಮಾಣ ಹೆಚ್ಚಾಗಬೇಕು. ಅಲ್ಲ. ಮತ್ತೆ ಶಿಕ್ಷೆಯಾಗಬೇಕು. ದುಷ್ಟರಿಗೆ ಶಿಕ್ಷೆಯಾದರೆ ಶಿಷ್ಟರ ರಕ್ಷಣೆಯಾಗತ್ತೆ. ಕಾನೂನಿನ ಭಯ ಬರೋದು ಶಿಕ್ಷೆಯ ಮೂಲಕ. ಶಿಕ್ಷೆಗೆ ಪುರಾವೆಗಳು ಬೇಕು, ಅದು ಸರ್ಕಾರದ ಜವಾಬ್ದಾರಿ. ಅಲ್ಲಿಗೆ ಸಂಬಂಧಪಟ್ಟ ಇಲಾಖೆಗಳಲ್ಲಿ ಪ್ರಾಮಾಣಿಕರಿರಬೇಕು. ಪರೀಕ್ಷೆಗಳನ್ನು ನಡೆಸ್ತೀವಿ, ಪೇಪರ್ ಲೀಕ್ ಆಗತ್ತೆ, ವ್ಯಾಲ್ಯೂಯೇಷನ್ ಮಾಡಿಸ್ತೀವಿ, ಹಣಕ್ಕೆ ಮಾರ್ಕ್ಸ್ ಹಾಕ್ತೀವಿ, ಸೆಲೆಕ್ಷನ್ನಲ್ಲಿ ವಶೀಲಿ. ಪುರಾವೆಗಳನ್ನು ಒಟ್ಟುಗೂಡಿಸೋದು ಹಾಳಾಗಿ ಹೋಗಲಿ, ಅದನ್ನು ನಾಶ ಮಾಡೋದರಲ್ಲಿ ಪರಿಣಿತಿ ಬಂದಿರುತ್ತೆ. ಸಿಗರೇಟ್ ಸ್ಮೋಕಿಂಗ್ ಈಸ್ ಇಂಜೂರಿಯಸ್ ಟು ಹೆಲ್ತ್ ಅಂತ ಪ್ರಿಂಟ್ ಮಾಡಿ ಅವನು ಸೇದಿ ಕೆಮ್ಮಿದರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ಕೊಡಿಸಿ. ಹೆಂಡ ಕುಡಿಯೋದು ಆರೋಗ್ಯಕ್ಕೆ ಹಾನಿಕರ ಅಂತ ಪ್ರಚಾರ ಮಾಡಿ, ಆದರೆ ನಿಮ್ಮದೇ ಸರ್ಕಾರದ ನ್ಯಾಯಬೆಲೆ ಅಂಗಡಿಗಳಲ್ಲಿ ಅದನ್ನು ಜನಸಾಮಾನ್ಯರಿಗೆ ತಲುಪಿಸಿ. ಅವರು ಕುಡಿದು ಆರೋಗ್ಯ ಕೆಡಿಸ್ಕೊಂಡ್ರೆ ಮತ್ತೆ ಸರ್ಕಾರಿ ಆಸ್ಪತ್ರೆ, ಉಚಿತ ಚಿಕಿತ್ಸೆ. ಅದ್ಯಾರೋ ಮುದುಕ ಅವನ ಮಗಳ ಕೊಲೆಯಾಯಿತು. ಪೊಲೀಸ್ ಇಲಾಖೆ ಏನು ಮಾಡುತ್ತೆ? ಒಂದು ಕಡೆ ಇನ್ವೆಸ್ಟಿಗೇಷನ್ ಅಂತ ನಡೆಸಿದ್ರೆ, ಇನ್ನೊಂದು ಕಡೆ ಊರಲ್ಲಿ ಅದೇ ತರಹದ ವಯಸ್ಸಾದವರು ಇರುವಂತಹ ಮನೆಗಳನ್ನು ಪಟ್ಟಿ ಮಾಡುತ್ತೆ, ಅಲ್ಲಿಗೆ ಪ್ರೊಡಕ್ಷನ್ ಕೊಡುತ್ತೆ. ಸ್ವಾಭಾವಿಕ. ಮಾಡಿದ ಪಟ್ಟಿ ನಿಮಗೆ ಮಾತ್ರನಾ? ಇಬ್ಬರು ಪೊಲೀಸ್ನವ್ರನ್ನ ನೇಮಿಸ್ತೀರಿ, ರಾತ್ರಿ ಗಸ್ತು ತಿರುಗಿಸ್ತೀರಿ. ಹೌದು. ಅಲ್ಲಿಗೆ ಆ ಕೊಲೆಗಾರನಿಗೂ ಗೊತ್ತಾಗತ್ತೆ ಇಲ್ಲಿದೆ ಬೇಟೆ ಅಂತ. ಪೊಲೀಸ್ ಇಲಾಖೆ ಎಫಿಷಿಯೆಂಟ್ ಆದರೆ ನಾನು ಬದುಕಿದೆ, ಅಲ್ಲದಿದ್ದರೆ? ಇಲಾಖೆ ಎಫಿಷಿಯೆಂಟ್ ಆಗಬೇಕು. ಅಲ್ಲಿಗೇನು ಇಂಟರ್ಫರೆನ್ಸ್ ಇಲ್ಲದೆ ಕೆಲಸ ಮಾಡೋ ಪರಿಸ್ಥಿತಿ ಬರಬೇಕು. ಅದಕ್ಕೆ ಸ್ವಚ್ಛ ರಾಜಕಾರಣಿ ಬೇಕು. ರಾಜಕಾರಣಿ ತಪ್ಪು ಮಾಡಿದಾಗ ಅವನಿಗೆ ಶಿಕ್ಷೆ ಆಗಬೇಕು. ಯಾರಿಗಾಗಿದೆ ಶಿಕ್ಷೆ ಅಂದ್ರೇನು? ಕಳ್ಳತನಗಳೇ ಆಗಿಲ್ವಾ? ಕಳ್ಳತನಗಳಾಗಿದೆ, ಶಿಕ್ಷೆ ಆಗಿಲ್ಲ ಅಂದರೆ ಎಲ್ಲೋ ಬದಲಾವಣೆ ಬೇಕಿದೆ ಅಲ್ವಾ? ಅದು ಕಾನೂನು ಇರಬಹುದು, ವ್ಯವಸ್ಥೆ ಇರಬಹುದು, ಪುರಾವೆಗಳನ್ನು ಸಂಗ್ರಹಿಸೋ ಕ್ರಿಯೆಗಳಲ್ಲಿರಬಹುದು, ಅಥವಾ ಸಂಬಂಧಪಟ್ಟವರ ಮನಸ್ಥಿತಿಯೂ ಇರಬಹುದಲ್ವಾ? ಈಗೇನು ನಿಮಗೆ ಪ್ರೊಟೆಕ್ಷನ್ ಬೇಕೋ ಬೇಡವೋ? ಬೇಕು. ನಂಬಿಕೆನೇ ಇಲ್ಲ ಅಂದ್ರಿ? ಬೇಡ ಅನ್ನಬಹುದು. ಆದರೆ ನೀವು ಅಧಿಕಾರದಲ್ಲಿರುವವರು ಬೇಡ ಅಂದಿದ್ದಾರೆ ಅನ್ನೋದನ್ನೇ ಸುದ್ದಿ ಮಾಡಿದ್ರೆ, ನಿಮ್ಮ ಗುಮಾನಿಯ ಪ್ರಕಾರ ಇದು ವ್ಯವಸ್ಥಿತ ಕೊಲೆಯ ಭಾಗ ಅಲ್ಲದಲ್ಲೇ ಇರಬಹುದು. ಆದರೂ ಗುರುತಾದರೆ ಅಪಾಯ ಅಲ್ವಾ? ಬದಲಿಗೆ ಒಂದು ಬೋರ್ಡ್ ಹಾಕಬಹುದೇನೋ, ಪ್ರೊಟೆಕ್ಟೆಡ್ ಮಾನ್ಯುಮೆಂಟ್, ಟ್ರೆಸ್ಪಾಸರ್ಸ್ ವಿಲ್ ಬಿ ಪ್ರಾಸಿಕ್ಯೂಟೆಡ್. ಹೇಗೂ ನನ್ನ ಮೇಲೆ ಕ್ರಿಮಿನಲ್ ಕೇಸ್ ಇದೆ, ನ್ಯಾಯದ ವಿನಿಯೋಗ ಆಗುವವರೆಗೂ ನನ್ನನ್ನು ಜೀವಂತವಾಗಿ ಇಡೋದು ಸರ್ಕಾರದ ಜವಾಬ್ದಾರಿ ಅಲ್ವಾ?